ಹಂಗ ರೈಲ್ವೆ ಸ್ಟೇಷನ್ ಒಳಗ ನನ್ನ ಟ್ರೈನಿಗೆ ಒಂದು ಸ್ವಲ್ಪ ಟೈಮ್ ಆಗತ್ತಿತ್ತು. ವೇಟಿಂಗ್ ಇತ್ತು. ನಿಮ್ಗ ಒಂದು ಎಕ್ಸಾಂಪಲ್ ಕೊಡ್ಬೇಕಂತ ಹೇಳ್ತಾ ಸ್ವಲ್ಪ ಡಿಸೈಡ್ ಮಾಡಿದ್ನಿ. ಯಾವ ತರ ಎಕ್ಸಾಂಪಲ್ಸ್ ಅಂದ್ರ, ಈಗ ಯಾವಾಗಿರ್ಲು ನೀವು ಎಲ್ಲೇ ಒಂದು ಟ್ರಾವೆಲ್ ಮಾಡತ್ತೀರಿ ಅಂದ್ರೆ ನೀವು ಬಸ್ನ್ಯಾಗ ಮತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನಿರ್ತಾವಲ್ಲ, ಶಿಪ್ ಆಗಿರ್ಬೋದು, ಟ್ರೈನ್ ಆಗಿರಬಹುದು, ಅದೇ ರೀತಿಯಾಗಿ ಏರೋಪ್ಲೇನ್ ಆಗಿರ್ಬೋದು, ಅಂತಲ್ಲಿ ನೀವು ಏನು ಯೂಸ್ ಮಾಡ್ಬೇಕಂದ್ರ ಐ ಆಮ್ ಇನ್ ಟ್ರೈನ್ ಅಂತ ಹೇಳಕ್ ಬರಂಗಿಲ್ಲ, ಐ ಆಮ್ ಆನ್ ಟ್ರೈನ್ ಅಂತ ಹೇಳ್ಬೇಕಾಗ್ತೈತಿ. ಯಾಕಂದ್ರೆ ಓಡಾಡಕ್ ಬರ್ತದ. ಹೆವಿ ವೆಹಿಕಲ್ಸ್ ಯಾವ ಇರ್ತಾವಲ್ಲ ಅವ್ ಇದ್ದಾಗ. ಅದೇ ರೀತಿಯಾಗಿ ಸಣ್ಣ ಟ್ಯಾಕ್ಸಿ ಆಗಿರಬಹುದು, ಕಾರ್ಗಳಾಗಿರ್ಬಹುದು, ಅಂತಾವ್ ಇದ್ದಾಗ ಏನ್ ಹೇಳ್ತೀರಿ, ಐ ಆಮ್ ಇನ್ ಟ್ರೈನ್ ಅಂತ ಹೇಳ್ತೀರಿ. ಹೌದಿಲ್ರಿ? ಎಸ್. ಯಾವಾಗಿರ್ಲೂ ಒಂದು ಪರ್ಫೆಕ್ಟ್ ಚಾಯ್ಸ್ ಆಗಿರ್ತೈತಿ. ದೊಡ್ಡ ದೊಡ್ಡ ಶಿಪ್ ಹಡಗುಗಳಿದ್ದಾಗ ಏನ್ ಹೇಳ್ತೀರಿ, ಐ ಆಮ್ ಆನ್ ಟ್ರೈನ್, ಐ ಆಮ್ ಆನ್ ಏರೋಪ್ಲೇನ್, ಐ ಆಮ್ ಆನ್ ಫ್ಲೈಟ್ ಅಂತ ಹೇಳ್ತೀರಿ. ಅದೇ ರೀತಿಯಾಗಿ ಸಣ್ಣ ಪುಟ್ಟ ಗಾಡಿಗಳಿರ್ತಾವ, ಟ್ಯಾಕ್ಸಿ, ಕಾರ ಅಂತ ಇದ್ದಾಗ ಏನ್ ಹೇಳ್ತೀರಿ, ಐ ಆಮ್ ಇನ್ ಕಾರ್, ಐ ಆಮ್ ಇನ್ ಟ್ಯಾಕ್ಸಿ ಅಂತ ಹೇಳ್ತೀವಿ. ಓಕೆ, ಇನ್ನ ಆನ ಯಾವ ತರ ಬಳಸ್ಬೇಕನ್ನೋ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಅವ್ನ ನೆನಪು ಬಂತ ನಿಮ್ಗೆ ಹೇಳ್ಬೇಕನ್ನಿಸ್ತಾ ಹೇಳಿ ನೋಡ್ರಿ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯಾಗಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.